ಹಾಯ್ ಫ್ರೆಂಡ್ಸ್, ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ದೇವರ ಕೋಣೆ. ಇದು ಅಜ್ಮೀರ್ ಫೋಟೋ, ನಮ್ಮ ಅತಿ ಮುಖ್ಯವಾದ ದೇವರ ಫೋಟೋ ಇದು. ಬನ್ನಿ ಫ್ರೆಂಡ್ಸ್, ಚಿಕ್ಕ ಮಕ್ಕಳಿಗೆ ಬಟಾಣ ಮಸಾಲ ಮಾಡುವ ಒಂದು ಚಿಕ್ಕ ರೆಸಿಪಿಯನ್ನು ತೋರಿಸುತ್ತೇನೆ. ಅಂಗಡಿಯಲ್ಲಿ ಸಿಗುವ ಹಸಿರು ಬಟಾಣಿ ಅಥವಾ ಕೆಂಪು ಬಟಾಣಿಯಿಂದ ಮಾಡುವ ಬಟಾಣಿ ಮಸಾಲ. ಅದು ಕೆಂಪು ಸಿಗಲಿಲ್ಲ, ಅದಕ್ಕೆ ಹಸಿರು ತಗೊಂಡಿದ್ದೇನೆ. ಒಂದು ಟಮಾಟೆ ಹಣ್ಣು, ಒಂದು ಈರುಳ್ಳಿ ಚಿಕ್ಕದಾಗಿ, ಮತ್ತು ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಅಷ್ಟು ಹಾಕಿ ಕಲಿಸಬೇಕು. ಚಿಕ್ಕ ಮಕ್ಕಳಿಗೆ ಇಷ್ಟವಾದ ರೆಸಿಪಿ. ನಾವು ಕೂಡ ಯಾವಾಗಾದರೂ ಬೇಕಾದರೆ ಮಾಡ್ಕೊಂಡು ತಿಂತೀವಿ. ಅಷ್ಟು ಉಪ್ಪು ತುಂಬ ಹಾಕಬಾರ್ದು, ಯಾಕಂದರೆ ಬಟಾಣಿ ಖಾರ ಇರುತ್ತೆ. ಖಾರ ಉಪ್ಪು ಇರುತ್ತೆ ಬಟಾಣಿಗೆ. ₹5 ಪ್ಯಾಕೆಟ್ ಇವು 4 ಪ್ಯಾಕೆಟ್ ಹಾಕಬೇಕು. ₹20 4 ಪ್ಯಾಕೆಟ್ ತಂದಿದ್ವಿ. ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕೋಬೋದು. ಭಾಳ ಹಾಕೋಣಂಗಿಲ್ಲ, ಎಷ್ಟು ಬೇಕಷ್ಟು ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಯಾಕಂದರೆ ಚಿಕ್ಕ ಮಕ್ಕಳು ತಿನ್ನೋಕ್ಕಾಗಲ್ಲ, ನಾವು ತಿಂದರೂ ಚಿಕ್ಕ ಮಕ್ಕಳು ತಿನ್ನಲ್ಲ. ಒಂದು ಈರುಳ್ಳಿ, ಒಂದು ಟಮಾಟೆ ಹಣ್ಣು, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ ಪುಡಿ. ಇಷ್ಟೇ, ಜಾಸ್ತಿ ಏನು ಹಾಕೋಂಗಿಲ್ಲ. ಈಗ ಬಟಾಣ ಮಸಾಲ ರೆಡಿ ಇದೆ. ಸೂಪರ್. ನೀವು ಮಾಡ್ಕೊಂಡು